ಯೇಸು ಸ್ವಾಮಿ ಅವತ್ತು ಚಾಟಿ ತಗೊಂಡು ಓಡಿಸಿದ್ರು. ಇದು ದೇವಾಲಯ, ಇಲ್ಲಿ ದೇವರ ಸಾನ್ನಿಧ್ಯ ಇರಬೇಕು, ಇಲ್ಲಿ ಪ್ರಾಣಿಗಳೆಲ್ಲ ಇರಬೇಕಾಗಿರೋದು, ಇಲ್ಲಿ ಮನಿ ಎಕ್ಸ್ಚೇಂಜ್ ಅಲ್ಲ ನಡಿಬೇಕಾಗಿರೋದು, ಇಲ್ಲಿ ಬೇರೆ ಬಿಸ್ನೆಸ್ ಅಲ್ಲ ನಡಿಬೇಕಾಗಿರೋದು, ಇಲ್ಲಿ ದೇವರಿಗೆ ಆರಾಧನೆ ಸಲ್ಲಿಸುವಂಥ ಸ್ಥಳ ಇದು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಮನುಷ್ಯನಾಗಿ ಬಂದು ಉದ್ದೇಶ ಏನು ಗೊತ್ತಾ? ದೇವಾಲಯವನ್ನು ಶುದ್ಧಿ ಮಾಡಲಿಕ್ಕೆ. ಅವರು ಕಟ್ಟಿದಂಥ ಆಲಯ ನನ್ನ ನಿಮ್ಮ ದೇಹ ಎಂಬ ಈ ದೇವಾಲಯ ಇದು ಅಪವಿತ್ರವಾಗಿತ್ತು. ಪಾಪದ ನಿಮಿತ್ತವಾಗಿ, ಆದಾಮನ ಪಾಪದಿಂದಲೂ ಮತ್ತು ನಾವು ಒಬ್ಬೊಬ್ಬರು ಮಾಡ್ತಾ ಇರ್ತಕ್ಕಂಥ ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಮಾಡುತ್ತಿರುವ ಅನೇಕ ಅಶುದ್ಧವಾದ ಕಾರ್ಯಗಳಿಂದ, ಸ್ವಾರ್ಥಭರಿತವಾದ ಕಾರ್ಯದಿಂದ, ಅನೇಕ ರೀತಿಯ ಈ ಒಂದು ಪ್ರಾಣಿಗಳ ತರ ಬದುಕ್ತಾ ಇದ್ವಿ ನಾವು ಪಾಪದ ನಿಮಿತ್ತವಾಗಿ. ಈ ಅಂತರಂಗ ಶುದ್ಧಿ ಮಾಡಬೇಕಾಗಿತ್ತು. ಈಗ ಇದು ಕ್ಲೀನ್ ಮಾಡಬೇಕಾಗಿತ್ತು. ಹೇಗೆ ಕ್ಲೀನ್ ಮಾಡಿದ್ರು ಗೊತ್ತಾ? ಯೇಸು ನಮ್ಮೊಬ್ಬೊಬ್ಬರ ಈ ದೇಹ ಎಂಬ ದೇವಾಲಯವನ್ನು ಯೇಸು ಕ್ಲೀನ್ ಮಾಡಿ ಚಾಟಿ ತಗೊಂಡಲ್ಲ, ಚಾಟಿ ಏಟುಗಳನ್ನು ತಿಂದು. ಅವ್ರು ಚಾಟಿ ತಗೊಂಡು ಹೊಡೆದು ಕ್ಲೀನ್ ಮಾಡಿಲ್ಲ. ಅವರು ನನ್ನ ಅಂತರಂಗವನ್ನ, ಈ ದೇಹ ಎಂಬ ದೇವಾಲಯವನ್ನು ಅವರು ಕ್ಲೀನ್ ಮಾಡಿದ್ದು. ಅವರು ಸ್ವತಃ ಚಾಟಿ ಏಟನ್ನು ನನ್ನಿಂದ ತಿಂದರು. ಮನುಷ್ಯರಿಂದ ಚಾಟಿ ಏಟು ತಿಂದರು. ನಾವು ಚಾಟಿ ಏಟು ಕೊಟ್ವಿ. ನಮ್ಮನ್ನ ಕ್ಲೀನ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಅವರು ಏಟು ತಿಂದರು. ನಮ್ಮ ಬಾಯಿಂದ ಅವ್ರ ಮುಖದ ಮೇಲೆ ಉಗುಳಿಸ್ಕೊಂಡ್ರು. ಮುಳ್ಳಿನ ಕಿರೀಟವನ್ನು ಇರಿಸ್ಕೊಂಡ್ರು. ಹೀಗೆ ಏಟು ತಿಂದು, ಸಾಧಾರಣ ಚಾಟಿ ಅಲ್ಲ, ಮುಳ್ಳಿನ ಚಾಟಿಗಳು, ಆ ಚಾಟಿ ಏಟನ್ನು ತಿಂದ ಯೇಸು ಕ್ರಿಸ್ತರು ತಮ್ಮ ದೇಹದಿಂದ ತಮ್ಮ ರಕ್ತವನ್ನು ಚೆಲ್ಲಿದರು. ಈ ರಕ್ತ ಯಾತಕ್ಕಾಗಿ ಗೊತ್ತಾ? ಈ ದೇವಾಲಯವನ್ನು ಶುದ್ಧಿ ಮಾಡಲಿಕ್ಕೋಸ್ಕರ, ಈ ದೇವಾಲಯವನ್ನು ಪವಿತ್ರ ಮಾಡಲಿಕ್ಕೋಸ್ಕರ.